ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ಟಾಪಿಕ್ ಏನಂದರೆ, ನಿನ್ನೆ ಅಂದರೆ ಭಾನುವಾರ ಮಂಡನೆ ಆಗಿರುವಂತಹ ವಾರ್ಷಿಕ ಹಣಕಾಸು ವರದಿ 2026-27ನೇ ವಾರ್ಷಿಕ ಹಣಕಾಸು ವರದಿ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಬಜೆಟ್ ಆಯಿತಾ, ಕೇಂದ್ರದ ಬಜೆಟ್. ಈ ಬಜೆಟ್ನ ಮಂಡನೆ ಮಾಡಿದ್ದು ನಮ್ಮ ಕೇಂದ್ರೀಯ ಹಣಕಾಸು ಸಚಿವೆಯಾದಂತಹ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು 9ನೇ ಬಾರಿಗೆ ಈ ಬಜೆಟ್ನ ಮಂಡನೆ ಮಾಡಿದ್ದಾರೆ. ಈ ಬಜೆಟ್ದು ಟೋಟಲ್ ಅಮೌಂಟ್ ಬಂದು 53.5 ಲಕ್ಷ ಕೋಟಿ. ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ 3 ಲಕ್ಷ ಕೋಟಿ ಜಾಸ್ತಿ ಆಗಿದೆ. ಆ್ಯಕ್ಚುಲಿ ಲಾಸ್ಟ್ ಇಯರ್ ಎಷ್ಟಿತ್ತು? 50.65 ಲಕ್ಷ ಕೋಟಿ ಇತ್ತು. 50.65 ಲಕ್ಷ ಕೋಟಿ. ಬಟ್ ಈ ಸಲ 53.5 ಲಕ್ಷ ಕೋಟಿ, 3 ಲಕ್ಷ ಕೋಟಿ ಜಾಸ್ತಿ ಮಾಡಿದ್ದಾರೆ ಬಜೆಟ್ ಅಮೌಂಟು. ಆ್ಯಕ್ಚುಲಿ ಇದು ಒಳ್ಳೇದು ಹೇಳಬೇಕು ಅಂದರೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ಪ್ರತಿ ವರ್ಷ ಬಜೆಟ್ ಮಂಡನೆ ಮಾಡಬೇಕಾದ್ರೆ ಆ ಬಜೆಟ್ ಮಂಡನೆ ಮಾಡೋ ವರ್ಷದಲ್ಲಿ ಯಾವ್ಯಾವ ಸ್ಟೇಟಲ್ಲಿ ಎಲೆಕ್ಷನ್ ನಡಿಬೇಕಾಗಿತ್ತು ಅಥವಾ ನಡೀತಿತ್ತು, ಆ ಸ್ಟೇಟ್ಗಳಿಗೆ ಸ್ವಲ್ಪ ಜಾಸ್ತಿ ಅಮೌಂಟ್ ಕೊಡೋದಾಗಲಿ ಅಥವಾ ಯೋಜನೆಗಳು ಜಾಸ್ತಿ ಕೊಡೋದಾಗಲಿ ಮಾಡ್ತಿದ್ರು. ಬಟ್ ಈ ಬಜೆಟಲ್ಲಿ ಆ ಥರ ಏನಿಲ್ಲ. ನಾರ್ಮಲಾಗಿ ಯಾವ್ಯಾವ ಸ್ಟೇಟ್ಗೆ ಏನೇನು ಯೋಜನೆಗಳಿದಾವೋ ಆ ಸ್ಟೇಟ್ಗಳು ಕೂಡ ಯೋಜನೆಗಳು ಅದೇ ಸೇಮ್ ಇದ್ದಾವೆ. ಅವ್ರಿಗೆ ಎಕ್ಸ್ಟ್ರಾ ಏನೂ ಕೊಡೋಕೆ ಹೋಗಿಲ್ಲ. ಇದೊಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ನಮ್ಮ ರಕ್ಷಣೆಗೆ ಖರ್ಚು ಮಾಡುವಂಥ ವೆಚ್ಚ ಈ ಬಜೆಟಲ್ಲಿ 20% ಜಾಸ್ತಿ ಮಾಡಿದ್ದಾರೆ. ಆ್ಯಕ್ಚುಲಿ ಖುಷಿ ಪಡಬೇಕು ನಾವು ವಿಷಯ. ಎಂತಕ್ಕಂದರೆ, ನಮಗೆ ಪಾಕಿಸ್ತಾನ ಮತ್ತು ಚೀನಾ ಕಡಿಮೆ ಥ್ರೆಟ್ ಇತ್ತು, ಬಟ್ ಪಾಕಿಸ್ತಾನ 5 ಥ್ರೆಟ್ ಇತ್ತು. ಇತ್ತೀಚೆಗೆ ಬಾಂಗ್ಲಾದೇಶನೂ ಕೂಡ ಥ್ರೆಟ್ ಆಗ್ತಿದೆ. ಮಯನ್ಮಾರ್ ಇಂಡಿಯಾ ಬಾರ್ಡರಲ್ಲೂ ಅವಾಗವಾಗ ಗಲಾಟೆಗಳು ನಡೀತಾ ಇರುತ್ತೆ. ಸೊ ನಮ್ಮ ರಕ್ಷಣೆಗೆ ಹೆಚ್ಚಿನ ಅಮೌಂಟ್ ಬೇಕಾಗಿತ್ತು. ಸೊ 20% ಜಾಸ್ತಿ ಮಾಡಿರೋದು ಒಳ್ಳೆಯ ವಿಷಯನೇ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ಈ ವರ್ಷದ ಬಜೆಟ್ ಮಂಡನೆ ಆಗಿರೋದು ಸಂಡೇ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಗೌರ್ಮೆಂಟ್ ಹಾಲಿಡೇ. ಗೌರ್ಮೆಂಟ್ಗೆ ಸ್ಯಾಟರ್ಡೆ ಮತ್ತು ಸಂಡೇ ಲೀವ್ ಇರುತ್ತೆ. ಬಟ್ ಇದೇ ಫಸ್ಟ್ ಟೈಮು ಸಂಡೇ ಬಜೆಟ್ ಮಂಡನೆ ಆಗಿದೆ. ಅದು ಬಿಟ್ಟರೆ 1999 ಸ್ಯಾಟರ್ಡೆ ಒಂದ್ಸಲಿ ಬಜೆಟ್ ಮಂಡನೆ ಆಗಿತ್ತು. ಅದು ಬಿಟ್ಟರೆ ಇವಾಗಲೇ ವೀಕೆಂಡಲ್ಲಿ ಸಂಡೇ ಬಜೆಟ್ ಮಂಡನೆ ಆಗಿರೋದು. ಇದು ಒಂದು ಇತಿಹಾಸ ಅಂತಲೇ ಹೇಳ್ಬೋದು. ಸೊ ಇದು ಬಜೆಟ್ ಮಂಡಿಸಿರೋದು ಮತ್ತು ಬಜೆಟ್ ಬಗ್ಗೆ ಇರೋ ಸ್ವಲ್ಪ ಇನ್ಫಾರ್ಮೇಷನ್ನು. ಅದು ಬಿಟ್ಟರೆ ಯಾವ್ಯಾವ ಸೆಕ್ಟರ್ಗೆ ಎಷ್ಟೆಷ್ಟು % ಬಜೆಟ್ ಕೊಡ್ತಾರೆ ಆ್ಯಂಡ್ ನಮ್ಮ ಕರ್ನಾಟಕಕ್ಕೆ ಇದರಿಂದ ಏನು ಸಿಕ್ಕಿದೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.